ಮುಖಾಂತರ ಏನಿದೆ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇವತ್ತು ನಾವು ರೈತ ಮೋರ್ಚಾಲಿಂದ ಇವತ್ತು ಜಿಲ್ಲಾದಂಥ ಹೋರಾಟ ಹಮ್ಮಿಕೊಂಡಿದ್ದೆವು. ಇವತ್ತು ಅನೇಕ ರೀತಿ ತೊಂದರೆ ಕುರಿತು ಅನೇಕ ಬೇರೆ ಬೇರೆ ರೀತಿಯಲ್ಲಿ ಬೆಲೆ ಏರಿಕೆ ಮಾಡಿ ಇವತ್ತು ಜನರ ಹಾದಿ ತಪ್ಪಿಸತಕ್ಕಂಥ ಕೆಲಸ ಮಾಡ್ತಾ ಇದೆ. ಇವತ್ತಿನ ದಿನ ನಾವು 957 ಕೋಟಿ ರೂಪಾಯಿ ರೈತರ ಪ್ರೋತ್ಸಾಹ ಧನವನ್ನು ಕೂಡ ಇವತ್ತಿನವರು ₹1 ಕೂಡ ಬಿಡುಗಡೆ ಆಗಿಲ್ಲ. ರೈತರ ವಿದ್ಯಾನಿಧಿ ಕೂಡ ಇವತ್ತು ಈ ಸರ್ಕಾರ ಬಂದ ಮೇಲೆ ಬಂದ್ ಮಾಡಿದೆ. ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜಯಣ್ಣವ್ರ ನೇತೃತ್ವದಲ್ಲಿ ಈ ರಾಜ್ಯ ತುಂಬ ನಾವು ಕೂಡ ಹೋರಾಟ ಮಾಡ್ತಿದ್ದೇವೆ. ಇವೆಲ್ಲನೂ ಕೂಡ ಮತ್ತೆ ವಾಪಸ್ ಜಾರಿ ಮಾಡಬೇಕಂತಕ್ಕಂಥದ್ದು ಕೂಡ ತಮ್ಮ ಮುಖಾಂತರ ನಾವು ಹೇಳಕ್ಕೆ ಬಯಸ್ತಾ ಇದ್ದೇವೆ. ಇವತ್ತು ₹2, ₹3 ಏನು ಹಾಲಿನ ದರ ಏರಿಕೆ ಮಾಡ್ತಾ ಇದ್ದಾರೆ, ಅದರಿಂದ ಕೂಡ ಅನೇಕ ರೀತಿಯಲ್ಲಿ ಕೂಡ ತೊಂದರೆ ಆಗ್ತಾ ಇದೆ. ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಅನೇಕ ರೀತಿ ತೊಂದರೆ ಮಾಡಿ ಮತ್ತೆ ಯಾವುದೋ ಕೂಡ ಯಾವ ರೀತಿ ಹಗರಣ ಮಾಡ್ತಕ್ಕಂಥ ಸರ್ಕಾರ ಒಂದೇ ಯೋಚನೆ ಮಾಡ್ತಿದೆ. ಬೇರೆ ಬೇರೆ ವಾಲ್ಮೀಕಿ ನಿಗಮದಲ್ಲಿ, SC/ST ನಿಗಮದಲ್ಲಿ ಅನೇಕ 187 ಕೋಟಿಗಳು ಈಗಾಗಲೇ ಹಗರಣೆ ಮಾಡಿ ಈಗಲೂ ಕೂಡ ತನಿಖೆ ಅದು ಕೂಡ ಮಂತ್ರಿಗಳಂತ ರಾಜೀನಾಮೆ ಕೊಟ್ಟು ಕೂಡ ಇವತ್ತಿಂದ ಯಾವುದೋ ಒಂದು ನೋಟಿಸ್ ಕೊಡಲಾರ್ದೇವು, ಯಾವುದು ಕೂಡ ಇನ್ಕ್ವೈರಿ ಕೂಡ ಇವತ್ತಿನ ಕೂಡ ಕರೆದಿಲ್ಲ ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೀವಿ. ಯಾವುದೇ ಮಾಡಲಿಲ್ಲ ಮುಂದೆ ಕೂಡ ನಾವು ರಾಜ್ಯಾದ್ಯಂತ ಹೋರಾಟ ಕೂಡ ಮುಂದುವರಿಸಲಿದೆ ಅಂತ ಮುಖಾಂತರ ಹೇಳಬೇಕು. ಬಿತ್ತನೆ ಬೀಜ ಕೂಡ ಬೆಲೆ ಏರಿಕೆ ಮಾಡಿದ್ದಾರೆ, ಎಲ್ಲನೇ ಕೂಡ ಬಿತ್ತಿಗೆ. ಮೊನ್ನೆ ನಮ್ಮಲ್ಲಿ ನಮ್ಮ ರಾಜ್ಯ ನಾಯಕರು ಆಗಮಿಸಿದಾಗ ಸಿಟಿ ರವಿಯಣ್ಣವ್ರು ಬಂದು ಹೇಳಿಲ್ಲ, ಇನ್ನೆಲ್ಲನೂ ಕೂಡ ಬೆಲೆ ಏರಿಕೆ ಮಾಡಿರ, ಇನ್ನು ಸತ್ ಮೇಲೆ ಹೆಣಕ್ಕೊಂದು ಕೂಡ ಅದಕ್ಕೊಂದು ರೇಟ್ ಫಿಕ್ಸ್ ಮಾಡೋದು ಅದನ್ನು ಕೂಡ ಮುಗಿಸ್ತಾ ಅಂತಕ್ಕಂಥ ಕೂಡ ಈ ನಾನು ರಾಜ್ಯ ನಾಯಕರು ಬಂದು ಕೂಡ ಮಾತಾಡಿ ತಾವೆಲ್ಲರೂ ಕೂಡ ಕೇಳಿದಿರಿ. ಅನೇಕ ರೀತಿ ಎಲ್ಲೂ ಕೂಡ ಈಗಲೇ ಹಣ ಇದು ರೇಟ್ ಕೊಟ್ಟು ಎಲ್ಲ ಕೂಡ ಏರಿಸಿ ಅಂತ ಮುಖ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷ ಜನರಿಗೆ ಸುಳ್ಳು ಆಶ್ವಾಸನೆಗಳು ಕೊಡುವುದರ ಮುಖಾಂತರ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಅಧಿಕಾರಕ್ಕೆ ಬಂದ ನಂತರ ನಿರಂತರವಾಗಿ ಜನರ ನೋವಿನ ಮೇಲೆ ಬರೆಯನ್ನು ಎಳೆಯುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ. ಯಾವಾಗ ಚುನಾವಣೆ ಪೂರ್ವದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಮಾಡ್ತೀವಿ ಅಧಿಕಾರ ಬಂದ ನಂತರ ಅಂತ ಮಾತು ಕೊಟ್ಟಿದ್ದರು ಸಿದ್ದರಾಮಯ್ಯನವರು, ಇವತ್ತು ಲೋಕಸಭೆ ಚುನಾವಣೆ ನಂತರ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಇವತ್ತು ಹೆಚ್ಚಿಗೆ ಮಾಡಿದ್ದಾರೆ. ಅದರ ನಂತರ ಇವತ್ತು ಬಸ್ಸಿನ ದರ, ಉಚಿತ ಬಸ್ಸಿನ ಪ್ರಯಾಣ ಮಾಡೋದಕ್ಕೆ ತಾವು ಅನುಕೂಲ ಮಾಡಿಕೊಡೋಕ್ಕೋಸ್ಕರವಾಗಿ ಬಸ್ಸಿನ ದರದಲ್ಲೂ ಕೂಡ ಇವತ್ತು ಹೆಚ್ಚಳ ಮಾಡಿದ್ದಾರೆ. ಮತ್ತು ಇವಾಗ ಹಾಲಿನ ದರವನ್ನು ಹೆಚ್ಚಳ ಮಾಡೋದ್ರ ಮುಖಾಂತರ ಸಾಮಾನ್ಯ ಜನರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ. ಇವತ್ತು ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ರೈತರಿಗೆ ಹೊರೆ ಮಾಡುವುದರ ಮುಖಾಂತರ, ಆ ಹಣವನ್ನು ಲೂಟಿ ಹೊಡೆಯುವುದರ ಮುಖಾಂತರ ಇವತ್ತು ಮತ್ತೊಮ್ಮೆ ಜನ ವಿರೋಧಿ, ರೈತ ವಿರೋಧಿ, ದಲಿತ ವಿರೋಧಿ ಅಂತ ಅನ್ನೋದು ಇವತ್ತು ಈ ಸರ್ಕಾರ ಮತ್ತೊಮ್ಮೆ ಇವತ್ತು ದೃಢಪಡಿಸಿದೆ. ಇವತ್ತು ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ವಿಜೇಂದ್ರಣ್ಣವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ನಿರಂತರವಾಗಿ 1 ವಾರಗಳ ಕಾಲ ನಿರಂತರವಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಮುಂದೆ ಕೂಡ ಜನರಿಗೆ ಸ್ಪಂದನೆ ಮಾಡುವಂಥ ಕೆಲಸ ಇವತ್ತು ಭಾರತೀಯ ಜನತಾ ಪಕ್ಷ ಅಧಿಕೃತ ವಿರೋಧ ಪಕ್ಷವಾಗಿ ಇವತ್ತು ನಾವು ಸನ್ಮಾನ್ಯ ವಿಜೇಂದ್ರಣ್ಣವರ ನೇತೃತ್ವದಲ್ಲಿ, ಅಶೋಕ್ ಅವರ ನೇತೃತ್ವದಲ್ಲಿ, ಸಮಸ್ತ ಭಾರತೀಯ ಜನತಾ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ನಾವು ನಿರಂತರವಾದ ಹೋರಾಟ ಮುಂದುವರಿಸ್ತೀವಿ. ಎಲ್ಲಿವರೆಗೆ ಜನರಿಗೆ ನ್ಯಾಯ ಸಿಗೋದಿಲ್ವೋ ಅಲ್ಲಿವರೆಗೆ ಭಾರತೀಯ ಜನತಾ ಪಕ್ಷದ ಹೋರಾಟ ನಿರಂತರವಾಗಿರುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯವ್ಯಾಪಿ ಒಂದು ಬೃಹತ್ ಆಂದೋಲನವನ್ನು ನಾವು ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರಜಿಯವರ ನೇತೃತ್ವದಲ್ಲಿ ಇಡೀ ನಮ್ಮ ರಾಜ್ಯ ನಾಯಕತ್ವ ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಮತ್ತು ವಿಶೇಷವಾಗಿ ರೈತ ಮೋರ್ಚಾದ ವತಿಯಿಂದ ಇವತ್ತು ಈ ಒಂದು ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರ ವಿಶೇಷತೆ ಏನಪ್ಪ ಅಂತಂದರೆ, ಇತ್ತೀಚೆಗೆ ನಾವು ಸಿದ್ದರಾಮಯ್ಯನವರು ಅಧಿಕಾರ ವಹಿಸ್ಕೊಂಡಾದ ಮೇಲೆ ದಿನಕ್ಕೊಂದು ಹಗರಣಗಳು, ದಿನಕ್ಕೊಂದು ಬೆಲೆ ಏರಿಕೆ ಮಾಡ್ತಾ ಬಂದು ಇವತ್ತು ರಾಜ್ಯದ ಜನತೆ ಇವತ್ತು ಸಂಪೂರ್ಣವಾಗಿ ಸುಸ್ತು ಹೊಡೆದಿದ್ದಾರೆ. ಇವತ್ತು ಈ ಸರ್ಕಾರ ಯಾವಾಗ ತೊಲಗ್ತದೋ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಮಾನಸಿಕತೆಯಲ್ಲಿ ರಾಜ್ಯದ ನಾಗರಿಕರು ಇವತ್ತಿರೋದು ನಾವು ಕಾಣ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಈಗಾಗಲೇ ನಿನ್ನೆ ಕೂಡ ನಾವು ಈ ಒಂದು ನೈತಿಕ ಹೊಣೆ ಹೊತ್ತು ಹಲವಾರು ಹಗರಣಗಳಲ್ಲಿ ಏನು ಈ ಸರ್ಕಾರ ಸಿಲುಕಿ ಒದ್ದಾಡ್ತಾ ಇದೆ, ಈ ನೈತಿಕ ಹೊಣೆ ಹೊತ್ತು ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕನ್ನುವಂಥ ಒಂದು ಒತ್ತಡವನ್ನು ನಾವು ಈಗಾಗಲೇ ತಂದಿದ್ದೀವಿ. ಮತ್ತು ಇತ್ತೀಚೆಗೆ ಇದರ ಮೇಲೆ ಒಂದು ಹುಣ್ಣಿನ ಮೇಲೆ ಬರೆ ಎಳೆದಂಗೆ ಈ ಹಾಲಿನ ದರವನ್ನು ಇವತ್ತು ಹೆಚ್ಚು ಮಾಡಿ ಸಾಮಾನ್ಯ ನಾಗರಿಕರಿಗೆ ಮತ್ತು ರೈತರಿಗೆ ಒಂದು ಹೆಚ್ಚಿನ ಒಂದು ಅನಾನುಕೂಲತೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರವನ್ನು ಏನು ಕ್ರಮ ಕೈಗೊಂಡಿದೆ. ಇವತ್ತು ನಾವು ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಹಸುವನ್ನು ಜಿಲ್ಲಾಡಳಿತ ಕಚೇರಿಗೆ ತಂದು ಇಲ್ಲಿನ ಒಂದು ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರ ಈ ಆದಂಥ ಒಂದು ಏನು ಈ ರೈತ ವಿರೋಧಿ ನೀತಿಯನ್ನು ಸರಿಪಡಿಸಬೇಕು ಮತ್ತು ರೈತರಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ಇವತ್ತು ನಮ್ಮ ಸರ್ಕಾರದಿಂದ ಕೊಟ್ಟಿತ್ತು. ವಿದ್ಯಾನಿಧಿ ಯೋಜನೆ, ಸಬ್ಸಿಡಿ ಕೊಡೋಂಥದ್ದು, ಇಂಥದ್ದು ಎಲ್ಲವನ್ನು ಇವತ್ತು ನಿಲ್ಲಿಸಿ ಇವತ್ತು ರೈತರಿಗೆ ಸಂಕಷ್ಟದಲ್ಲಿ ದೂಡುವಂಥ ಕೆಲಸ ಇವತ್ತು ಈ ಸರ್ಕಾರ ಮಾಡಿದೆ ಅನ್ನುವಂಥ ಮಾತನ್ನು ಇವತ್ತು ಹೇಳ್ತಾ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಈ ಒಂದು ಈಗ
ಬಿತ್ತನೆ ಬೀಜಗಳನ್ನು ಕೂಡ ಬಿತ್ತನೆ ಬೀಜ ಬೆಲೆ ಏರಿಕೆ ಮಾಡಿದ್ದಾರೆ. ಬೆಲೆ ಏರಿಕೆ ಅದ್ರ ಬಗ್ಗೆ ಏನಂತೀರಿ ತಾವು? ಖಂಡಿತವಾಗಿಯೂ ಇದು ಪ್ರತಿಯೊಂದು ಹಂತದಲ್ಲಿ ಕೂಡ ಇವತ್ತು ರೈತರು ಸಂಕಷ್ಟಕ್ಕೆ ಒಳಗಾಗಿರೋದು ನಾವು ಕಾಣ್ತಾ ಇದ್ದೀವಿ. ಇವತ್ತು ರೈತರು ಇವತ್ತು ಯಾವ ಬಿತ್ತನೆ ಒಂದು ಕಾರ್ಯದಲ್ಲಿ ತೊಡಸ್ಕೋಬೇಕು ಅಂಥ ಒಂದು ಸಂದರ್ಭದಲ್ಲಿ ಬಿತ್ತನೆ ಬೀಜದ ದರವನ್ನು ಇವತ್ತು ಹೆಚ್ಚು ಮಾಡಿ ಅವ್ರಿಗೆ ಇವತ್ತು ಅವರ ಒಂದು ಪರಿಸ್ಥಿತಿ ಇವತ್ತು ಕಂಗಾಲಾಗಿರೋದು ನಾವು ಇವತ್ತಿನ ದಿವಸ ಕಾಣ್ತಾ ಇದ್ದೀವಿ. ಇಂಥದನ್ನು ಸರಿಪಡಿಸಿ ರೈತರ ಒಂದು ಸಹಾಯ ಹಸ್ತಕ್ಕೆ ಮುಂದಾಗಬೇಕನ್ನುವಂಥ ಒಂದು ಒತ್ತಡವನ್ನು ನಾವು ಈ ಮುಷ್ಕರ ಮುಖಾಂತರ ಇವತ್ತು ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾದ ವತಿಯಿಂದ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಇಡೀ ರಾಜ್ಯವ್ಯಾಪಿಯಲ್ಲಿ ನಾವು ಕೈಗೊಂಡಿದ್ದೀವಿ.